ಒಂದು 2 ಜನ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅಂತಕ್ಕಂಥ ವಿಜ್ಞಾನಿಗಳು ಯಾರಿದ್ದಾರೆ ಅವ್ರು 2 ಜನ ತಗೊಳ್ಳಿ. ಕಾರ್ಖಾನೆ ಕಡೆಯಿಂದ ಅವ್ರನ್ನೊಂದು 2 ಜನ ತಗೊಳ್ಳಿ. ಅಧಿಕಾರಿಗಳು ಬಾಗಲಕೋಟೆ DC ನೀನು ಸೆಲೆಕ್ಟೆಡ್ ಒಂದು 2 ಜನ ಕೊಡಪ್ಪ. ಯಾವ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಕಬ್ಬಿದೆಯೋ ಅದನ್ನ ಒಂದು 5-6 ಕಡೆ ಕಬ್ಬು ತಗೊಳ್ಳೋದು. ನಿಮ್ಮ ರಕ್ತದಲ್ಲಿ ಸಕ್ಕರೆ ಹೆಂಗೆ ಟೆಸ್ಟ್ ಮಾಡಿದ್ರು ಹಂಗೆ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡುವಂತ ಯಂತ್ರಗಳು ಈಗಿದಾವೆ. ಇದಕ್ಕೊಂದು ಕಮಿಟಿ ಮಾಡಿ ಯಾವ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಎಷ್ಟು ಸಕ್ಕರೆ ಪ್ರಮಾಣ ಇದೆ ಅಂತೇಳಿ ಗುರ್ತು ಮಾಡೋದಕ್ಕೆ ಆಗದಲ್ಲೇ ಮೂಢಾತ್ಮ ಮುಖ್ಯಮಂತ್ರಿ ಹೆಂಗೆ ಅವ್ರು ಹೇಳದನ್ನು ಕೇಳ್ಕೊಂಡು ಘೋಷಣೆ ಮಾಡ್ತಿರಲ್ಲ ನೀವು ಯಾವ ಸೀಮೆ ಸೈಂಟಿಫಿಕ್ ಅನಾಲಿಸಿಸ್? ಇದಕ್ಕೊಂದು ಲೆಕ್ಕ ಇಲ್ಲ, ಇದಕ್ಕೊಂದು ದಿಕ್ಕಿಲ್ಲ, ಇದಕ್ಕೊಂದು ಅಳತೆಗೋಲಿಲ್ಲ. ಯಾವ ಸೀಮೆ ಲೆಕ್ಕ ನಿಮ್ದು? ಹೇಳ್ಬೇಕೋ ಬೇಡ? ಕೇಳ್ಬೇಕೋ ಬೇಡ? ಇದು ಈ ಆಧಾರದ ಮೇಲೆ ನಮಗೆ ಸಕ್ಕರೆ ಪ್ರಮಾಣವನ್ನು ಘೋಷಣೆ ಮಾಡಬೇಕು. ಆಮೇಲೆ ನಿಮಗೇನಾದ್ರೂ ಸರ್ಕಾರಕ್ಕೆ ತಿಳುವಳಿಕೆ ಇದ್ರೆ ಆಮೇಲೆ ದರ ನಿಗದಿ ಮಾಡಬೇಕು. ಆ ಡಿಲ್ಲಿಲಿರೋ ಬೃಹಸ್ಪತಿ ನರೇಂದ್ರ ಮೋದಿ FRPM ನಿನಗೇನಪ್ಪ ಮಾನದಂಡ ಇದೆ? FRP ನಿಮ್ದು ಯಾವ ಮಾನದಂಡ? ಉತ್ತರ ಪ್ರದೇಶದಲ್ಲಿ ಚುನಾವಣೆ ಬಂದ್ರೆ ಒಂದು 50 ರೂಪಾಯಿ ಜಾಸ್ತಿ FRP. ಅವ್ರ ಕಾರ್ಖಾನೆಯವ್ರು ಕೊಡ್ತಾರೋ ಬಿಡ್ತಾರೋ, ಇವ್ರು FRP ತಗೊಳ್ರಿ, ನೀವು ಲೆಕ್ಕ ಮಾಡ್ಕೇಳಿ. ಯಾವುದೇ MSP FRP ಕಾನೂನು ಪ್ರಕಾರ ಜಾರಿಗೆ ಆಗದೇ ಇದ್ರೆ ಇದು ಕಾನೂನಲ್ಲ. ಇದು ಕಾನೂನಲ್ಲ. ನಿಮಗೆ ಹೇಳಲಿಕ್ಕೆ ನೈತಿಕತೆ ಇಲ್ಲ. ನಿಮ್ಮ ನೈತಿಕತೆಯ ಉತ್ತರಗಳ ಅಲ್ಲ, ನಿಮ್ಮ ತೀರ್ಮಾನಗಳಲ್ಲ. ನಿಮ್ಮ ಎಲ್ಲ ತೀರ್ಮಾನಗಳನ್ನ ನಾವು ಈ ಸಂದರ್ಭದಲ್ಲಿ ತಿರಸ್ಕಾರ ಮಾಡಿದ್ದೀವಿ. ಇದ್ರ ಜೊತೆಗೆ 3ನೇದು ತಗೊಳ್ಳಿ. 3ನೇ ಅಂಶ, ನಿಮ್ಮ ಸರ್ಕಾರಕ್ಕೆ ನಿಮಗೆ ಅಡ್ವೈಸ್ ಮಾಡಕ್ಕಿದಾರಲ್ಲ ಎಕನಾಮಿಸ್ಟ್ಗಳು, ಅವಕ್ಕೇನಾರ ತಲೆ ಬುಡ ಇದೆಯಾ? ಇಂಥ ತಲೆ ಬುಡ ಇಲ್ಲದೆ ಲೆಕ್ಕ ಹಾಕ್ತಕ್ಕಂಥ ನಿಮ್ಮ ಸರ್ಕಾರದ ತೀರ್ಮಾನ ಏನಿದೆ? ಇವತ್ತೇನು ನಾವು 3200 ಅದು 11.25 ಇಳುವರಿ ಇದ್ರೆ 3300 ಅದಕ್ಕೆ ಸರ್ಕಾರದಿಂದ 50 ರೂಪಾಯಿ. ಇದನ್ನ ನಾವು ಒಪ್ಕೋಬೇಕಾ ಬೇಡ? ಇದನ್ನ ಸಿದ್ದರಾಮಯ್ಯನವ್ರಿಗೆ ಹೇಳೋಣ. ಈ ಸಭೆ ಮೂಲಕ ನಿಮ್ಮ ಘೋಷಣೆ ಆಗಿರ್ತಕ್ಕಂಥ ತೀರ್ಮಾನವನ್ನ ಮುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಬಹಳ ದೊಡ್ಡ ಸಂಖ್ಯೆಯ ರೈತರು ನಾವು ತಿರಸ್ಕಾರ ಮಾಡಿದ್ದೇವೆ. ಹೇಳ್ಬೋದು ತಾನೆ? ಇನ್ನೊಂದ್ಸಾರಿ ಚಪ್ಪಾಳೆ ಹೊಡೀರಿ, ಸಿದ್ದರಾಮಯ್ಯ ಕೇಳಬೇಕಲ್ಲ. ಎರಡನೇದು ಮತ್ತೊಂದು ಬಹುಮುಖ್ಯವಾದ ಕಾರಣ. ಇದನ್ನ ನೀವು ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಳುವರಿ ಅಂದ್ರೆ ಏನು? ಇಳುವರಿ ಅಂದ್ರೆ ಏನು? ಇದು ಅದೇ ಅಪ್ಪ